ಈ ಸ್ಪ್ರಿಂಕ್ಲರ್ ಜೋಡಿಸೋದ್ರಿಂದ ಈ ನೀರೆಲ್ಲ ಎಲೆ ಮೇಲೆ ಬೀಳ್ತಾ ಇರುತ್ತಲ್ಲ, ಎಲೆ ಮೇಲೆ ಇರ್ತಕ್ಕಂತಹ ರೋಸು, ಈ ಕೀಟಗಳು ಇವೆಲ್ಲವೂ ಸಹ ನೀರಿನ ಜೊತೆಗೆ ಕೆಳಗಿಳಿದು ಗಾಳಿ ಮುಖಾಂತರ ನೀರು ಕೊಡೋದ್ರಿಂದ ಗಾಳಿಯಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಭೂಮಿಗೆ ಒದಗಿಸ್ಕೊಡುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ಸ್ಪ್ರಿಂಕ್ಲರನ್ನು ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಯಾಕೆ ಈ ಬೇಸಿಗೆ ಕಾಲದಲ್ಲಿ ಹಾಕ್ಬೇಕು ಅನ್ನೋದಕ್ಕೆ ಸುಮಾರು ಕಾರಣಗಳಿರ್ತವೆ. ಏನಪ್ಪ ಅಂತಂದರೆ, ಈ ಅಡಿಕೆ ತೋಟದಲ್ಲಿ ಈ ನುಸಿ ರೋಗಗಳು ಜಾಸ್ತಿ ಇರ್ತವೆ. ಈ ಬಿಳಿ ನುಸಿ, ಕೆಂಪು ನುಸಿ, ಸುಳಿ ತಿಗಣೆಗಳು. ಸೊ ಅದು ಇಂಥವೆಲ್ಲ ಜಾಸ್ತಿ ಆಗ್ತೈತೆ. ಮತ್ತು ಈ ಹವಾಮಾನದ ವೈಪರೀತ್ಯ ಅಂತಕ್ಕಂಥದ್ದು, ಈ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುತ್ತೆ. ಭೂಮಿ ಏನು ಕೇಳ್ತಾ ಇರುತ್ತೆ, ಭೂಮಿ ತಂಪು, ಅಡಿಕೆ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ತಂಪಾಗಿದ್ದ ವಾತಾವರಣ ಈ ಆವಾಗ ವಾತಾವರಣಕ್ಕೆ ಅನುಗುಣವಾಗಿ ಬೆಳೀತಾ ಹೋಗ್ತವೆ. ಸೊ ಅದಕ್ಕೆ ಭೂಮಿಯನ್ನು ನಾವು ತಂಪುಗೊಳಿಸ್ಬೇಕು ಅನ್ನೋ ಉದ್ದೇಶದಿಂದ ಎರಡು ರೀತಿಯಾದಂತಹ ಅನುಕೂಲ ಸ್ಪ್ರಿಂಕ್ಲರ್ಗಳನ್ನು ಜೋಡಿಸೋದ್ರಿಂದ. ಏನಪ್ಪ ಅಂತಂದರೆ, ಒಂದು ತೋಟಗಳಲ್ಲಿ ತಂಪು ನಿರ್ವಹಣೆ ಆಗುತ್ತೆ. ಇನ್ನೊಂದು, ನಾವು ಯಾಕೆ ಇಲ್ಲಿ ಸ್ಪ್ರಿಂಕ್ಲರನ್ನು ಜೋಡಿಸಿದ್ದೀವಿ ಅಂತಂದರೆ, ಅದೇ ಹೇಳಿದ್ನಲ್ಲ, ಒಂದು ಸುಳಿ ತಿಗಣೆ ಮತ್ತು ಕೆಂಪು ನುಸಿಗಳು ಬರ್ತವೆ, ಬಿಳಿ ನುಸಿ ಇರ್ತವೆ. ಅದ್ರ ಜೊತೆಗೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಈ ಹಸಿರೆಲೆ ಗೊಬ್ಬರ ಮಾಡೋದಕ್ಕೋಸ್ಕರ ಅಲಸಂದೆ, ಹುರುಳಿ, ಸೊ ಇಂಥವನ್ನೆಲ್ಲ ಈ ಭೂಮಿಗೆ ಹಾಕಿದ್ದೀನಿ. ಸೊ ಅವು ಬೆಳೆದಷ್ಟು ಏನಾಗುತ್ತೆ, ವಾತಾವರಣದಲ್ಲಿ ತೇವಾಂಶವನ್ನು ಬಿಡೋದಿಲ್ಲ. ಬೇಸಿಗೆ ಕಾಲದಲ್ಲಿ ಯಾಕೆ ಅಂತಂದರೆ ತೇವಾಂಶ ಹಿಡಿದಿಟ್ಕೊಳ್ಬೇಕು. ಸೊ ಭೂಮಿ ಹಂಗೆ ಖಾಲಿ ಇತ್ತು ಅಂತಂದರೆ ಏನಾಗುತ್ತೆ, ನೀರು ಬಿಟ್ಟಾಗ ಮತ್ತೆ ಬೇಗ ಬಿಸಿಲಿನ ತಾಪಮಾನಕ್ಕೆ ಏನಾಗುತ್ತೆ, ಭೂಮಿ ಡ್ರೈ ಆಗ್ತಾ ಹೋಗ್ಬಿಡುತ್ತೆ, ಬೇಗ ಡ್ರೈ ಆಗಿಬಿಡ್ತೀವಿ. ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಿದ್ದಂಗೆ ಭೂಮಿ ಏನಾಗುತ್ತೆ, ಬೇಗ ಡ್ರೈ ಆಗುತ್ತೆ. ಮತ್ತು ಅಡಿಕೆ ಗಿಡಗಳು ಅಂಕಲ್ಲಿ ನೀರು ಕೇಳ್ತಿತ್ತು, 4 ದಿವಸಕ್ಕೂ ನೀರು ಬಿಡ್ರಿ ಅಂತಿರ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು, ಮಲ್ಚಿಂಗ್ಗೋಸ್ಕರ ಈ ಟೈಮಾಗ ಏನಿಲ್ಲ, ಅಲಸಂದೆ, ಹುಳ್ಳಿಕಾಳು, ಬೇರೆ ಬೇರೆ ದ್ವಿದಳ ಧಾನ್ಯಗಳು ಏನಿರ್ತಾವೆ ಅವನ್ನೆಲ್ಲ ಹಾಕ್ತಷ್ಟು ಏನಾಗುತ್ತೆ, ಹಸಿರೆಲೆ ಗೊಬ್ಬರನೂ ಆಗುತ್ತೆ. ಭೂಮಿಗೂ ಬೇಕಾದಂಥ ನೀರು ಬೇಗ ಗಿಡ ಬೆಳೆಯುತ್ತೆ. ಅವಾಗ ಅಡೆಗೆ ಬೇಕಾದಷ್ಟು ತೇವಾಂಶ ಇರುತ್ತೆ. ಸೊ ಇದು ಏನಾಗುತ್ತೆ, ಈ ಸ್ಪ್ರಿಂಕ್ಲರ್ ಜೋಡಿಸೋದ್ರಿಂದ ಈ ನೀರೆಲ್ಲ ಎಲೆ ಮೇಲೆ ಬೀಳ್ತಾ ಇರುತ್ತಲ್ಲ, ಎಲೆ ಮೇಲಿರ್ತಕ್ಕಂತಹ ರೋಸು, ಈ ಕೀಟಗಳು ಇವೆಲ್ಲವೂ ಸಹ ನೀರಿನ ಜೊತೆಗೆ ಕೆಳಗೆ ಇಳಿದು ಹೋಗ್ಬಿಡ್ತವೆ. ಮತ್ತು ಯಾವುದೇ ಕಾರಣಕ್ಕೂ ಈ ಕೆಂಪು ನುಸಿ ಆಗಲಿ, ಬಿಳಿ ನುಸಿ ಆಗಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ನಾನು ಸುಮಾರು ಗಿಡಗಳು ಏನಾಗ್ತಾಯಿದ್ದು, ಈ ನುಸಿ ಮತ್ತು ನುಸಿ ರೋಗದಿಂದಲೇ ಹೆಚ್ಚಾಗಿ ಗಿಡ ಹಾಳಾಗ್ತಾಯಿದ್ದು. ಸೊ ಅದಕ್ಕೆ ಏನು ಮಾಡಿದೆ, ಈ ಸತಿ ನೋಡೋಣ, ಇದು ಒಂದು ಪ್ರಯತ್ನ ಮಾಡೋಣ ಅಂತ ಈ ಪ್ರಯತ್ನ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇಷ್ಟೊತ್ತಿಗೆ ನನ್ನ ಸುಮಾರು ಗಿಡಗಳು ಕೆಂಪು ಗರಿಗಳೆಲ್ಲ ಹಳದಿ ಆಗ್ಬೇಕಾಯಿತು. ಸೊ ಹಾಗಾಗಿ ಈ ಸತಿ ಏನಾಗಿದೆ, ಸ್ವಲ್ಪ ಅವಾಯ್ಡ್ ಆಗಿದೆ. ಈ ಗರಿಗಳೆಲ್ಲ ಇರ್ತಕ್ಕಂಥ ನುಸಿಗಳು ಸ್ವಲ್ಪ ಕಡಿಮೆ ಆಗಿದೆ. ಸೊ ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಆನ್ ಮಾಡಿದ್ದೀನಿ. ಈ ಕಡೆ ಭಾಗಕ್ಕೆ ಬಂದಾಗ ಆಟೋಮೆಟಿಕ್ಲಿ ಗರಿ ಮೇಲೆಲ್ಲ ನೀರು ಬಿದ್ದುಬಿಟ್ರೆ ಏನಾಗುತ್ತೆ, ಇವು ಇಲ್ಲಿರೋದಿಲ್ಲ, ಸಾಯ್ತವೆ. ಸೊ ಇಲ್ಲಿ ಸುಳಿಯಲ್ಲೂ ಸಹ ಅಷ್ಟೇ, ಈ ಸುಳೆ ಒಳಗೆ ತಿಗಣೆಗಳಿರ್ತವೆ, ಅವು ಸಹ ಏನಾಗ್ತವೆ, ಸಾತ್ಬಿಡ್ತವೆ, ಅವು ಇರೋದಿಲ್ಲ. ಸೊ ಇದು ರೈತರಿಗೆ ಒಂದು ಉಪಯೋಗಕರವಾಗಿರ್ತಕ್ಕಂಥದ್ದು. ಡ್ರಿಪ್ ಮಾದರಿಯಲ್ಲೂ ಸಹ ನೀರು ಕೊಡ್ಬೋದು, ಸ್ಪ್ರಿಂಕ್ಲರ್ ಮಾದರಿಯಲ್ಲೂ ಸಹ ನೀರು ಕೊಡ್ಬೋದು. ಡ್ರಿಪ್ ಮಾದರಿಯಲ್ಲಿ ಕೊಟ್ಟರೆ ಕೇವಲ ಗಿಡದ ಸುತ್ತ ಮಾತ್ರ ಹೋಗುತ್ತೆ, ಗಿಡಕ್ಕೆಲ್ಲ ನಾವು ನೀರು ಕೊಡೋದಕ್ಕಾಗಲ್ಲ ಮೇಲಕ್ಕೆ. ಅದಕ್ಕೆ ಸ್ಪ್ರಿಂಕ್ಲರ್ನ ಜೋಡಿಸ್ಬಿಟ್ರೆ ಇದರಲ್ಲೂ ಕೊಡ್ತಾ ಇರಬೇಕು, ಅದರಲ್ಲೂ ಕೊಡ್ತಾ ಇರಬೇಕು. ವಾರಕ್ಕೊಂದು ದಿವಸ ಆನ್ ಮಾಡಿದ್ರೆ ಸಾಕು, ಅದ್ರ ಪಾಡಿಗೆ ಅದು ಹೊಡ್ಕೊಳ್ಳುತ್ತೆ, ಏನು ಸಮಸ್ಯೆ ಆಗಲ್ಲ. ನೀರಿನ ಪ್ರಮಾಣ ನಾವು ಯಥೇಚ್ಛವಾಗಿ ಕೊಡೋದಕ್ಕಿಂತ ನಮಗೆ ನೀರನ್ನು ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇರಬೇಕು ಗಿಡಗಳಿಗೆ. ಇದು ರೈತರಿಗೆ ಅತ್ಯುತ್ತಮವಾದಂಥ ಒಂದು ಮಾಹಿತಿಯಾಗಿರುತ್ತೆ. ಹಾಗಾಗಿ ರೈತರೆಲ್ಲರೂ ಸಹ ಅಡಿಕೆ ಗಿಡ ಬೇಸಿಗೆ ಕಾಲದಲ್ಲಿ ಗಿಡಗಳ ಈ ವಾತಾವರಣವನ್ನು ಕೂಲಾಗಿ ಇಟ್ಕೊಳ್ಳೋದಕ್ಕೆ ಇಂತಹ ಪದ್ಧತಿಗಳನ್ನು, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಗಾಳಿ ಮುಖಾಂತರ ನೀರು ಕೊಡೋದ್ರಿಂದ ಗಾಳಿಯಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಭೂಮಿಗೆ ಒದಗಿಸ್ಕೊಡುತ್ತೆ ಇದು. ಏಕೆಂತಂದರೆ ಭೂಮಿ ಡೈರೆಕ್ಟಾಗಿ ಡ್ರಿಪ್ಪಲ್ಲಿ ಕೊಟ್ಟರೆ ನೀರು ಸೀದಾ ಭೂಮಿಗೆ ಹೋಗುತ್ತೆ. ಆದರೆ ಈ ಸ್ಪ್ರಿಂಕ್ಲರ್ ಮಾದರಿಯಲ್ಲಿ ಏನಾಗುತ್ತೆ, ನೀರು ಗಾಳಿ ಮುಖಾಂತರ ಹರಡ್ತಾ ಇರುತ್ತಲ್ಲ, ಈ ಗಾಳಿನಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಇದೇನು ಮಾಡುತ್ತೆ, ಭೂಮಿಗೆ ಒದಗಿಸ್ಕೊಡುತ್ತೆ. ಇದು ಒಂದು ಸಹ ರೈತರಿಗೆ ಒಂದು ರೀತಿ ಗೊಬ್ಬರ ಹಾಕ್ದಂಗೆ ಆಗುತ್ತೆ. ಸೊ ಇದು ಅತ್ಯುತ್ತಮವಾದಂತಹ ಒಂದು ರೈತರಿಗೆ ಸರ್ಕಾರದಿಂದಲೇ ಸಬ್ಸಿಡಿ ಸಹ ಸಿಗ್ತಾಯಿದೆ ಈ ಸ್ಪ್ರಿಂಕ್ಲರ್ಗಳಿಗೆ. ಗೌರ್ಮೆಂಟು ಸ್ಪ್ರಿಂಕ್ಲರ್ಗಳ ಸಬ್ಸಿಡಿಯನ್ನು ಸಹ ನೀಡ್ತಾಯಿದೆ.
ಅದು ರೈತರು ಉಪಯೋಗಿಸ್ಕೊಂಡು ಮಾಡಿದಷ್ಟು ಅವರಿಗೆ ಅನುಕೂಲ ಆಗುತ್ತೆ.